ಈಗಾಗಲೇ ರಾಜ್ಯಾದ್ಯಂತ ಹೋರಾಟ ಜೋರಾಗಿದೆ ಸರ್. ಈಗ ಯಾವಾಗಿಂದ ಮತ್ತೆ ಹೋರಾಟ ಆರಂಭ ಹೋಗುತ್ತೆ ಸರ್? ನೋಡಿ ಸ್ವಾಮಿ, ಈಗ ನಾನು ಮಾತಾಡೋದು ಹೋರಾಟ ಈಗ ಹೇಳಿದೆ ಸ್ವಾಮಿ, ಪದೇ ಪದೇ ಹೇಳಿದಿಲ್ಲ. ಈಗ ಹೇಳಿದಿಲ್ಲ ಹೋರಾಟ ಯಾವಾಗಿಂದ ಆರಂಭ ಆಗುತ್ತೆ ನೋಡ್ರಿ. ಎರಡನೇ ಹಂತದ ಬಹುಶಃ ನನ್ನಂದ 26-27 ಆಗ್ಬೋದು. ಸ್ಟಾಪ್ ಪ್ರಾರಂಭ ಅದು ಒಂದು ಹೆಚ್ಚು ಹಿಂದೆ ಮುಂದೆ ಆಗ್ಬೋದು. ಎರಡನೇ ಹಂತದ ಪ್ರಾರಂಭ ಮಾಡ್ತೀವಿ. ಈಗ ಅದೇ ಚರ್ಚೆ. ಮೊದಲನೇ ಹಂತದಲ್ಲಿ ಹೋರಾಟ ನಡೆಸ್ತೀರಾ, ಅದು ವರದಿ ಏನಾದ್ರು ಹೈಕಮಾಂಡ್ ಕಳಿಸ್ತೀರಾ ಹೇಗೆ? ಕಳಿಸಿ ಆಗಿದೆ. JPC ಕೂಡ ಅದೇ ಒಂದು ಕಾಪಿ ನಮ್ಮ ಹೈಕಮಾಂಡ್ ಕೊಟ್ಟಿದ್ದೆ ನಾವು. ಹೈಕಮಾಂಡ್ ಏನ್ ಸಂದೇಶ ಬಂದಿದೆ ಎರಡನೇ ಹೋರಾಟಕ್ಕೆ? ಅಲ್ಲ ಸ್ವಾಮಿ, ಮಾಡಿ ಅಲ್ಲ ರೀ. ನಾವು ರೈತರ ಒಳ್ಳೇದಕ್ಕೋಸ್ಕರ ಯಾರು ಬೇಡತ್ತಾರ ಸ್ವಾಮಿ? ಒಳ್ಳೆ ಮಾಡಿ ನಾವು ರಾಜ್ಯ ಜನತೆಗೋಸ್ಕರ ಮಾಡೋದು. ಅದಕ್ಕೆ ಎಲ್ಲರೂ ಅದು ನೀವು ಸುಮ್ಮನೆ ಮಾಧ್ಯಮ ಹೇಳಕ್ ಬರೋದಿಲ್ಲ. ಸುಮ್ಮನೆ ರಮೇಶ್ ಜಾರಕಿಹೊಳಿ ಅವರು ಸೇರಿದಂತೆ ಮಾತ್ರ ಇಲ್ಲ, ಪಕ್ಷ ಸೇರಿದಂತೆ ಹೋರಾಟನ ಅಂತ ಒಂದು ಗೊಂದಲ ಕಾರ್ಯಕರ್ತರಿಗೆಲ್ಲರೂ. ಮೊದಲೇ ಹಂತದ ಹೆಂಗದ ಹಂಗ ಎಲ್ಲ ಒಗ್ಗಟ್ಟಿಂದ ಹೋರಾಟ ಆಗದೆ ನಮ್ಮ ಮೊದಲೇ ಹಂತದ ಹಂಗ. ಇದಿಷ್ಟು ರಮೇಶ್ ಜಾರಕಿಹೊಳಿ ಅವರ ಮಾತು. ಮೊದಲೇ ಹಂತದಲ್ಲಿ ಯಾವ ರೀತಿಯಾಗಿ ಆಯ್ತು ಹೋರಾಟ, ಅದೇ ರೀತಿ ಆಗುತ್ತೆ ಪಕ್ಷದ ಹೋರಾಟ. ಈಗಾಗಲೇ ಮೊದಲ ಹೋರಾಟದ ವರದಿಯನ್ನು ಕೂಡ ನಾವು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದೀವಿ. ಹೈಕಮಾಂಡ್ ನಾಯಕರ ಗಮನದಂತೆ ಎರಡನೇ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಸುನಿಲ್, TV9 ಬೆಳಗಾವಿ.